ಗೈಸ್ ವೆಲ್ಕಮ್ ಬ್ಯಾಕ್ ವಿನಯ್ ಗೌಡ ಲಾಕ್ಸ್. ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಗವಿರಂಗಪ್ಪಂಗೆ ಹೋಗ್ತಾ ಇದೀವಿ. ಯಾಕಪ್ಪ ಅಂದ್ರೆ ನಮ್ಮೂರಲ್ಲೇ ಸ್ವಲ್ಪ ಜನ ಹೋಗೋರೆ, ನಾವು ಇವಾಗ ಹೋಗ್ತಾ ಇದೀವಿ. ಅವ್ರು ಅಲ್ಲೇ ಹೋಗಿ ಅಡುಗೆ ಮಾಡ್ತಾ ಇರ್ತಾರೆ. ನಾವು ಇವಾಗ ದೇವಸ್ಥಾನ ನೋಡ್ಕೊಂಡು ಅಲ್ಲಿಂದ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ. ಹೆಂಗ್ ಹೋಗ್ತೀವಿ ಎಲ್ಲ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡಿ. ಅಲ್ಲೇ ಮಳೆ ಬರ್ತೈತೆ, ಹಂಗಾಗಿ ಸ್ವೆಟ್ರ್ ಮತ್ತೆ ಟೋಪಿ ಎಲ್ಲ ಹಾಕೊಂಡ್ಬಿಟ್ಟಿದೀವಿ. ಹೊರಡೋಣ, ಅಲ್ಲೇ ಗಾಡಿಲಿ ಕಾಯ್ತೈತೆ. ಇವಾಗ ದರ್ಶು ಮನೆ ಹತ್ರ ಹೋಗ್ಬಿಟ್ಟು ಅವ್ರನ್ನ ಇನ್ನೊಂದು ಗಾಡಿಲಿ ಕರ್ಕೊಂಡು ಹೋಗ್ಬೇಕು. ಇಲ್ಲೇ ಅವರೇ ನೋಡಿ ರಾಕಿಯಣ್ಣ. ರಾಕಿಯಣ್ಣ ಯಾವಾಗ ಬಂದೆ ಬೆಂಗಳೂರಿಂದ? ಯಾವಾಗ ಬಂದೆ ಬೆಂಗಳೂರಿಂದ? ಬೆಳಗ್ಗೆ ಲಾಗ್ ಮಾಡ್ತೀವಿ, ಎಲ್ಲರಿಗೂ ಹೇಳ್ಬೇಕು. ದೇವಸ್ಥಾನಕ್ಕೆ ಹೋಗಿ ಲೇಟ್ ಆಗ್ತದೆ ಅಂತ ಇವಾಗ ದನ ನೀರು ಕುಡ್ಸೋಣ ಅಂತ ಬಂದು ದನ ನೀರು ಕುಡ್ಸಾಯ್ತು. ಇವಾಗ ಗಾಡಿ ಎತ್ಕೊಂಡು ನಮ್ ದರ್ಶೂರ್ ಅಂತ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೊರಡಬೇಕು. ಸೂಪರ್ ನೀನು. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಹೆಂಗೆ ನೆನೆ ಹೆಂಗಿಲ್ಲ, ಹಂಗೋ ಹೆಂಗೋ ದೇವಸ್ಥಾನ ಹತ್ರ ಬಂದು ಜನ ಇರ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇಲ್ಲಿ ನೋಡ್ರೆ ಫುಲ್ ಜನ ಅಪ್ಪ, ಇಷ್ಟೊಂದು ಜನ. ಸೂರ್ಯವಂಶ ಗಾಡಿ ಏನ್ ಜನ ಗುರು, ಫುಲ್ಲು. ಹೌದಾ, ಅವ್ ಅಣ್ಣನ್ ತರ ಐಡಿಯಾ ಮಾಡಿದ್ರೆ ನಾವು ಇಷ್ಟೊಂದೆಲ್ಲ ನೆನೀತಾನೆ ಇರ್ಲಿಲ್ಲ. ಏನ್ ಮಾಡೋದು ನಮಗೆ ಐಡಿಯಾ ಗೊತ್ತಾಗ್ಲಿಲ್ಲ. ಮಾಡ್ಕೊಂಡ್ಬಿಟ್ಟೆ ಇವಾಗ ಬೆಂಕಿ ಕಾಯಿಸ್ಕೊತಾ ಇದೀವಿ. ಆಯ್ತಿಲ್ಲ, ನೆಂದೋಗ್ಬಿಟ್ಟಿದೀವಲ್ಲ ಗಾಡಿ ಓಡಿಸಿ. ಗಾಡಿ ಓಡಿಸಿದ್ದೀವಿ, ಆದ್ರೂ ಫಸ್ಟ್ ಓಡಿಸ್ಕೊ ಬಂದಿದ್ದು ನಾನು, ಆಮೇಲೆ ಇವಣ್ಣ ಓಡಿಸಿದ್ದು. ಹಂಗಾದ್ರು ನಾನು ಜಾಸ್ತಿ ನೆಂದೋಗಿರೋದು. ಅಯ್ಯೋ ಫುಲ್ ಮಳೆ ಗಾಯ್ಸ್ ಇವತ್ತ. ಯಾಕಾರ ನಮ್ಮೂರವರು ದೇವಸ್ಥಾನಕ್ಕೆ ಕೊಡ್ಬೇಕು ಅಂತ ಅನ್ಕೊಂಡ್ರು, ಮಳೆಲೆ ನೆನ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹಂಗಂದ್ರು ಇವತ್ತೇ ಎಲ್ಲ ಜಾಸ್ತಿ ಜನ ಬಂದ್ಬಿಟ್ಟವ್ರೆ, ಜಾಸ್ತಿ ಕಡೆ ಅಡುಗೆ ಮಾಡೋರೆ. ಆದ್ರೆ ಪಾಪ ಎಲ್ಲ ನೆನ್ಕೊಂಡೆ ಅಡುಗೆ ಎಲ್ಲ ಮಾಡ್ತವ್ರೆ. ಇದೇ ಆರ್ಚು ದೇವಸ್ಥಾನದ್ದು, ಇಲ್ಲಿಂದ ಒಳಗಡೆ ಹೋಗ್ಬೇಕು. ಇವಾಗ ಏನ್ ಜನ ಗುರು, ಈ ಮಳೆಲೂ ಜನ ಮಾತ್ರ ಬೇಜಾನ್ ಜನ ಬಂದವ್ರೆ. ಗಾಯ್ಸ್ ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಿ. ಫುಲ್ ಜನ. ಯಾರೋ ಓರಿಗಳನ್ನ ಹಿಡ್ಕೊಂಡ್ಬೋತಾರೆ ದೇವಸ್ಥಾನ ಸುತ್ತ. ಯಾವ್ದೇ ತರ ಯಾರೋ ಅರ್ಚಕರು ಪೂಜೆ ಮಾಡ್ಕೊಂಡ್ ಕೊಡಲ್ಲ, ಅವರೇ ಪೂಜೆ ಮಾಡ್ಕೋಬೇಕು ಎಲ್ಲ. ದೇವಸ್ಥಾನ ಫುಲ್ಲು ಹೂವಿನಲ್ಲಿ ಅಲಂಕಾರ ಮಾಡ್ಬಿಟ್ಟವ್ರೆ. ಫುಲ್ ಜನ, ಇಷ್ಟು ಜನ ಇರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅದೇ ನೋಡಿ ಗವಿ ರಂಗನಾಥ ಸ್ವಾಮಿ. ಅಲ್ಲಿ ಒಳಗಡೆ ಹೋದ್ರೆ ಗುಹೆ ತರ ಇರ್ತದೆ, ಆದ್ರೆ ಇವಾಗ ಅಲ್ಲಿ ಯಾರನ್ನೂ ಒಳಗಡೆ ಬಿಡಲ್ಲ. ಮಾಡಿರೋ ಅಂತ ಪ್ರಸಾದನ ತಂದು ದೇವ್ರ ಮುಂದೆ ಎಡೆ ಇಟ್ಟು ಅವರೇ ಪೂಜೆ ಮಾಡ್ಕೊಂಡೋಗಿ ಅಂತ ಆಮೇಲೆ ಊಟ ಮಾಡ್ತಾರೆ. ಫುಲ್ಲೆಲ್ಲ ಜನ. ಕೆಳಗಡೆನೆ ಇಲ್ಲಿ ಉದ್ಭವ ಆಗಿರೋದೊಂದು ಬಸವಣ್ಣ, ಹಂಗೆ ಪ್ರತಿಷ್ಠಾಪನೆ ಮಾಡಿರೋದೊಂದು ಬಸವಣ್ಣ ಇರ್ತದೆ ಪಕ್ಕದಲ್ಲೇನೆ. ಇಲ್ಲೂ ಜನಗಳು ಅವರೇ ಬಂದು ದೇವ್ರಿಗೆಲ್ಲ ಪೂಜೆ ಮಾಡಿ ಹೋಗ್ತಾರೆ. ಇಲ್ಲೇ ಸುತ್ತಮುತ್ತ ಊರ್ನವರು ಹೊಸದಾಗಿ ಏನಾರ ಓರಿಗಳು ತಂದ್ರೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಓಡಿಸಿ ಪೂಜೆ ಮಾಡಿಸ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ, ನಮ್ಮೂರಲ್ಲಿ ಏನಾರ ಹಸ ಕರ ಹಾಕಿದ್ರೆ ಆ ಗಿಣ್ಣಲ್ಲಿ ಗಿಣ್ಣ ಮಾಡ್ಕೊಂಡು ದೇವ್ರಿಗೆ ಬಂದು ಎಡೆ ಇಡ್ತಾರೆ. ನಮ್ಮೂರಲ್ಲಿ ಎಷ್ಟೊಂದ್ ಸತಿ ಆದ್ರೂ ಬರ್ತಾ ಇರ್ತಾರೆ. ಹಂಗೆ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಬೆಳಿಗ್ಗೆ ಬರ್ತಾರೆ. ಆದ್ರೆ ಇವಾಗ ಟೈಮ್ ಆಗ್ಬಿಟ್ಟೆ, ಅದು ಇದು ಕೆಲಸ ಅಂತ ಸ್ವಲ್ಪ ಲೇಟ್ ಆಗೈತೆ. ಸಂಕ್ರಾಂತಿ ಆದ ಬೆಳಿಗ್ಗೆ ಬಂದು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಈ ತೇರ್ನ ಚುಂಚನಗಿರಿ ಸ್ವಾಮೀಜಿ ಅವರು ವರ್ಷ ರಥೋತ್ಸವ ಮಾಡ್ಲಿ ಅಂತ ಮಾಡಿಸ್ಕೊಂಡ್ ಕೊಟ್ಟಿರೋದು. ದೇವಸ್ಥಾನ ದರ್ಶನ ಎಲ್ಲ ಆಯ್ತು. ಇವಾಗ ಊಟ ಮಾಡಿರೋದನ್ನ ತಿಂದ್ಬಿಟ್ಟು ಮನೆಗೆ ಹೋಗ್ಬಿಡ್ಬೇಕು. ಈ ಚಳಿಲಿ ಯಾವ ಇರ್ತಾನೆ ಫಸ್ಟ್ ಹೋಗಿ ಮನೆಗೆ ಹೋಗ್ಬಿಡ್ಬೇಕು ಅನಿಸ್ತೈತೆ. ಚಳಿಲಿ ಸ್ವಲ್ಪ ಜಾಸ್ತಿ ಊಟ ಮಾಡಿ ಗಾಡಿಲಿ ಮನೆಗೆ ಹೋಗಿ ಮನೆಗೆ ಬಂದು ಇವಾಗ ಊಟ ಎಲ್ಲ ರೆಡಿ. ಇವರಿಬ್ರು ಚಳಿಗಾಲೆ ಸರಿಯಾಗಿ ಬಾರಿಸ್ತವ್ರೆ. ಹಂಗೆ ಅಲ್ಲಿರೋರೆಲ್ಲ ಊಟ ಮಾಡ್ತವ್ರೆ. ಪ್ರವೀಣಣ್ಣ, ಧನು ಅವರೆಲ್ಲ ಇವಾಗ ಊಟ ಮಾಡ್ತವ್ರೆ. ಊಟ ಎಲ್ಲ ಆಯ್ತು, ಮನೆಗೆ ಹೋಗ್ತಿದೀವಿ. ಪ್ರವೀಣಣ್ಣ ಊಟ ಹೇಗಿತ್ತು? ಸೂಪರ್. ಇನ್ನೂ ಬ್ಯಾಟಿಂಗ್ ಮಾಡಿ ಅನಿಸ್ತಾ ಇದೆ. ಚಳಿಗೆ ಎಲ್ಲ ಜಾಸ್ತಿ ನಿಂತಿದೀವಿ. ಇವಾಗ ಗಾಡಿ ಎತ್ಕೊಂಡು ಮನೆಗೆ ಹೋಗ್ತಾ ಇದೀವಿ.
ಇವಾಗ ತಾನೇ ದೇವಸ್ಥಾನದಿಂದ ಮನೆ ತಕ್ಕ ಬಂದಿದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರ್ತದೆ ಅನ್ಕೋತೀನಿ. ಎಲ್ಲರೂ ಲೈಕ್ ಶೇರ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಇಷ್ಟೇ ವಿಷಯ, ಮತ್ತೆ ಸಿಗೋಣ.